ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು.
ಏನೇನು ನೋಡ್ತಿರೋ ನೋಡ್ಕೊಡ್ತೀಯ ಹೇಳಿ ನೋಡಿದೆ ಒಂದು ನಿಮಿಷ ತೋರಿ ದುಷ್ಟ ಶಕ್ತಿ ದೂರ ಮಾಡಿಬಿಡಪ್ಪ ಅಂತ ಒಪ್ಪಿಟ್ಟು ಏನಲ್ಲ ದುಷ್ಟ ಶಕ್ತಿ ದೂರ ದುಷ್ಟದ ಶಕ್ತಿ ದೂರ ಮಾಡಪ್ಪ ಅಂತ ಒಪ್ಪಟ್ಟು ಬಿಡೋದು ಒಪ್ಪಟ್ಟು ಮಾಡಿ ಇವೇ ಹೋಗೋದು ಬಗೆ ಅಂತೀವೋ ಏನು ಹಂಗ ಬಗೆ ಅಂತ ನಿಮ್ಗೆ ಹಿರಿಯರಿಗೆ ಹೇಳಿನಿ ದುಷ್ಟ ಶಕ್ತಿ ದೂರ ಮಾಡಿಬಿಡಪ್ಪ ಹೌದು ಅವನಿಗೆ ಸಂಬಂಧ ಏನು ಒಟ್ಟು ಟೋಟಲ್ ಸಂಬಂಧ ಅವನ ಸಂಬಂಧನ ಆಗಿಲ್ಲಪ್ಪ ಟೋಟಲ್ ಸಂಬಂಧ ಅಂತ ಅವನ ಸಂಬಂಧ ಅಲ್ಲ ಅಂತ ಅವ್ರ ಸಂಬಂಧ ಅಲ್ಲ ಟೋಟಲ್ ಸಂಬಂಧ ಬಗೆರು ಹೆಂಗೆ ಹೋಗೋದು ದುಷ್ಟ ಶಕ್ತಿ ದೂರ ಮಾಡಿಬಿಡಪ್ಪ ಅಂತ ಒಪ್ಪಟ್ಟು ಬಿಡ್ರಿ ಏನು ಉತ್ತರ ಕೊಟ್ಟು ಅಲ್ಲಿ ಯಾರು ಹೊರಗೆ ಹೋಗಂಗಿಲ್ಲ ಅಲ್ಲ ನಾವು ಹಾಗೆ ಬರುತ್ತದು ಮುಂದೆ ಟೈಮ್ ಆಗ್ಬೇಕು ಈಗ ದೂರ ಮಾಡಿಬಿಡ್ತೀನಿ ಅದನ್ನ ಒಪ್ಪಟ್ಟು ಬಿಡ್ರಿ ಅಲ್ಲ ದೂರ ಮಾಡಿ ಈಗ ನಾವು ಹೊರಗೆ ಹೋಗಂಗಿಲ್ಲಲ್ರಿ ಇದನ್ನ ಹೆಂಗ್ ಕಳಿಸ್ಬೇಕು ಹೇಳ್ರಿ ನಾ ಭೂದಾಗ ಒಪ್ಪಟ್ಟು ಬಿಡ ಯಾಕೆ ದುಡ್ಡು ಶಕ್ತಿ ಮುಂದೆ ದೂರ ಮಾಡಬೇಕಾಗಿತ್ತು ಅದನ್ನ ನಾವು ಮಾಡ್ತೇವೆ ಅಲ್ಲ ದೂರ ಅಲ್ರಿ ಅದು ಅದೇನು ಒಳ್ಳೇದಲ್ಲ ಅದು ಆ ಭೂದಾಗ ಒಪ್ಪಟ್ಟು ಯಾಕಂದ್ರೆ ಎಲ್ಲ ಅರ್ಥ ಹೊಂದವು ಪೂಜೆ ಹೋಗೋದು ತೊಗೋದು ಹೊರಗೆ ಹೋಗೋದು ಎಲ್ಲ ತಾತ್ಪರ್ಯ ಶಬ್ದಗಳು ಬೇರೆ ಅರ್ಥ ಹೊಂದಾದ ನನ್ನ ನೀವು ಭೂದಾಗ ಹಾಕ್ಲಿಲ್ಲ ಅಂದ್ರೆ ಆ ದುಷ್ಟ ಶಕ್ತಿ ಕೂಡ ಮುಂದೆ ಹೊಡೆದಾಡೋರು ನೀವು ನಾವೇ ಕೊಡ್ಬೇಡ ದುಶ್ಶಕ್ತಿ ನಮ್ಮ ದೂರ ಆದ್ರೆ ಸಾಕಾಗಿತ್ತು ನಾ ದೂರ ಮಾಡಿದ್ದು ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡಿ ನಾನು ಹೆಂಗ್ ಮಾಡಿದ ಆ ದೂರ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅಲ್ಲ ದೂರ ಆಗೋದು ಬೇಕಾಗುತ್ತೆ ದೂರ ಆಗಲಿಲ್ಲ ನೂರೊಂದು ಗೊತ್ತಿಯ ಒಂದು ಕಳ್ಕೊಂಡಂತ ಪ್ರಶ್ನೆ ಕೇಳಕ್ ಬಂದರು ಒಬ್ರು ನೋಡ್ರಿ ಕಳ್ಕೊ ಪ್ರಶ್ನೆ ಕೇಳಕ್ ಬಂದ್ರಿ ಯಾರ್ದ್ರಿ ಬರ್ರಿ ಕಳ್ಕೊಂಡು ಪ್ರಶ್ನೆ ಕೇಳಕ್ ಬಂದವರು ಕಳ್ಕೊಂಡಂತ ರೂಪಾಯಿ ಬಂದಾರ ಮನುಷ್ಯರು ಸರಿ ಕೊಡ್ರಿ ಸರಿ ಕೊಡ್ರಿ ಹಿಂದಿನ ಸರಿ ನಿಲ್ರು ಹಿಂದೆ ಏನ್ ಕಳ್ಕೊಂಡ್ ಹೇಳ್ರಿ ಹೆಂಗ್ ಹೋಗಿ ಹೆಂಗ್ ಕಾಯ್ತಮ್ಮ ಅದು ಮನೆಗೆ ಇತ್ತಲ್ಲ ಹೋಯ್ತು ಪ್ರಶ್ನೆ ಕೊಡಿ ಅದು ಹೆಸರು ಯಾಕೆ ಗೊತ್ತಲ್ವಾ ಶಿವಂಗ್ ಒಂದು ಮಾಡಕ್ಕೂ ಬರುದಿಲ್ಲ ತಗೊಂಡವ್ರು ಸಾಯಲ್ ಅಂತ ಬೇಡ್ಕೊಂಡು ಹೆಸರು ಹೇಳಕ್ ಬರುದಿಲ್ಲ ಶಿವಂಗ ಮಾಡಕ್ಕೂ ಬರುದಿಲ್ಲ ತಗೊಂಡವ್ರು ಸಾಯಲ್ ಅಂತ ಬೇಡ್ಕೊಂಡು ತಗೊಂಡ್ರ ಸತ್ರಿ ಈಕೆ ಬಂತೇನ್ರಿ ಆಕೆ ಬಂಗಾರ ಹೋಗ್ಬೇಕು ನೋಡ್ ಕೊಡ್ರಿ ಅವ್ರು ಒಟ್ಟರು ಬಾಣ ಮಣ್ಣನ್ನ ಅವ್ರನ್ನ ನೀವು ನೀನ್ ಹೇಳ್ತಮ್ಮ ನಿಮ್ ಇಬ್ಬರ ಕಡೆ ತಪ್ಪಿರ್ಲಿಲ್ಲ ಅಂದ್ರೆ ನೀವಿಬ್ರು ಕೂಡ ಬೇಡ್ಕೊಂಡು ಹೋಗ್ಬಿಡ್ರಿ ಬೋಧಕ್ಕೆ ತಗೊಂಡವ್ರು ಸಾಯಲ್ ಅಂತ ಬೇಡ್ಕೊಂತ್ರಿ ಹಂಗ ಕೈ ಹಿಡ್ರೆ ಬೇಡ್ಕೊಂಡು ಅವ್ರಿಗೆ ಹೆಸರು ಏನೋ ದೇವರಿಲ್ಲ ಎಲ್ಲ ಹೊರಗೆ ಹಾಕ್ರಿ ಇವ್ರನ್ನ ಬೇಡ್ಕೊಂಡ್ರು ಬೇಡ್ಕೊಂಡ್ರ ತಗೊಂಡ್ರ ಸಾಲ ಅಂತ ಬೇಡ್ಕೊಂಡ್ರ ಗಂಡ ಇಟ್ಟು ಬೇಡ್ಕೊರಿ
ನೀನು ಅವ್ರು ತೋರಿ ತೊಗೊಂಡ್ರ ಸಾಲ ಅಂತ ಬೇಡ್ಕೊಂಡು ನಡಿ ನಡುವರಕ್ಕೆ ನಡಿ ತೋರಿ 3 ದಿನದಾಗ ತಗೊಂಡವ್ರು ಸಾಲಿಲ್ಲ ಅಂದ್ರೆ ಬಂದು ಕೇಳ್ರಿ ಇಲ್ಲಿ ನಡಿ ಯಾರಿಗೆ ಹೊಡೆದುಕೊಂಡಿರ್ತಂದ್ರೆ ಅವರ ತಗೊಂಡಿದ್ರೆ ಚೈನ ಅಂತ ತಿಳ್ಕೊರಿ. ನಡ್ರಿ ಮರಕ್ಕೆ ನಡ್ರಿ ಬರ್ರಿ 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 ಬಾ ಮನೆಯಿಂದ ಏನಕ್ಕೆ ಹಾಕಿದ್ರು? ಲಕ್ಷ್ಮಿ ಹಾಕಿಲ್ಲ ಮನೆ ಒಪ್ಪಿನಾಗ ಪ್ರಸಾದ ಕೊಡ್ರಿ. ಲಕ್ಷ್ಮಿಗೆ ನೀನ ನೋಡ್ಕೊರವ ತಾಯಿ ಅಂತ ಬೇಡ್ಕೊಂಡು ಹೋಗ್ಬಿಡವ, ಹೆಸರು ಹೇಳಕ್ ಬರ್ದಲ್ಲ. ನೀನ ನೋಡ್ಕೊರವ ತಾಯಿ ಅಂತ ಆಕೆಂದ ಬೇಡ್ಕೊಂಡು ಹೋಗ್, ಹೆಸರು ಹೇಳಕ್ ಬರ್ದಲ್ಲ. ಕುಂದ್ರ ಸರಿ ಆಸ್ತಿ ಹೋಗಾಕತ್ತೈತಿ ಉಳಿಕೋ ಯಪ್ಪ ಅಂತ ಒಬ್ರು ಬಂದಾರ ಕೇಳ. ನೋಡ್ರಿ ಆಸ್ತಿ ಹೋಗಕತ್ತೈತಿ ಉಳ್ಕೋತ ಬಂದವ್ರು ಯಾರ್ದಿರ ಬೇರೆ ಆಸ್ತಿ ಹೋಗಕತ್ತೈತಿ ಉಳ್ಕೋತ ಬಂದವರು ನಿಂದ್ರಪ್ಪ ಹೇಳ ಹೊಟ್ಟ ಐತಿ ನೀ ಹೆಂಗ್ ಸ್ವಲ್ಪ ಕೊಡ್ತೀವಿ ಸ್ವಲ್ಪ ಇಲ್ಲಾಂದ್ರೆ ಅವ್ರಿಗೆ ಅಷ್ಟೇ ಯಾರು ಅದ ನಮ್ಮ ಅಪ್ಪನ ಆಸ್ತಿ ಹೆಂಗ್ ಮಾಡ್ತೈತದ ಅದು ನಮ್ಮ ಕಾಕ ಮಾಡ್ಕೊಂಡ ನನ್ನ ಹೆಸರಲ್ಲಿ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಅವ್ನಿಗೆ ಏನ್ ನೀ ಗಟ್ಟಿ ಕಳಿಸ್ತೀನಿ ಕಳಿಸ್ತೀನಿ 45 ರಿಂದ 50 ಎಕರೆ ಹೊಲ ಐತೆ ಅದರಿಂದ ನಾ ಹೆಂಗ್ ಹೊರಂಗ್ ಮಾಡ್ರಿ ಅವ್ರ ಅಪ್ಪನ ಅಷ್ಟೇ ಅವ್ರ ಕಾಕ ಹೊರ್ಕೊಂಡು ಹೇಳಿ ನನಗೆ ಕಾಡ್ರು ಬೇಕಲ್ಲ ಸೋಡ್ರು ಬೇಕ ಎಲ್ಲಾರು ಅಲ್ಲ ಅವ್ರ ಪಾಡಿಂದ ಅವ್ರು ಕೇಳ್ತಾರ ಶಿವ ಹೇಳ್ದಂಗೆ ನಾವು ಮಾಡಕ್ ಬರ್ದಲ್ಲ. ಅವ್ರ ಪಾಡಿಂದ ಅವ್ರ ಅಪ್ಪನ ಪಾಡಿನ ಅದು ಏನು ಮುಳುಗಡೆ ಪ್ರಸಾದ ಹಚ್ಚಿಬಿಡ್ರಿ. ಅವನ ಆಸ್ತಿ ಅವ್ರು ಬರಂಗ್ ಮಾಡ್ರಿ ನಾನಂತೂ ಆಶೀರ್ವಾದ ಕೊಟ್ಟೇನಪ್ಪ. ತಂದೆ ಆಸ್ತಿ ಕಾನೂನು ಅನ್ನುವಂಥದ್ದೊಂದು ದೇವರೈತಿ, ಸರ್ಕಾರ ಅನ್ನುವಂಥದ್ದೊಂದು ಶಕ್ತಿ, ಅದ್ರ ಕೂಡ ಗೊತ್ತಾಡ ನೋಡೋಣ. ಅದಕ್ಕೆ ನಿಮ್ ಬೆಂಬಲ ಬೇಕಾದ್ದು ಅವ್ರ ಆಶೀರ್ವಾದ ಐತಿ ಕೋಟಿಗೆ ಸ್ವಲ್ಪ ಕೋಟಿ ಹಾಕ ಗುದ್ದಾಡ ಅದು ಗುಡ್ಡಾಡಕ್ ಕಾನೂನು ಅನ್ನುವಂಥದ್ದೊಂದು ದೇವರೈತಿ, ಸರ್ಕಾರ ಅದ್ರ ಕೂಡ ಗೊತ್ತಾಡ. ಆಯ್ತು ಕೋಟಿನೂ ಗುದ್ದಾಡ ನಿನ್ನಂತ ಆಗತ್ತದ ಹೇಳಿ ಹೊರಕ್ರಿ ಗಾಡಿ ಹೊಟ್ಟನ ಇವನ್ನ ಅವ್ರು ಬಿಡುದಲ್ಲಪ್ಪ. ಇವ ಹೊಳಿಗೆ ಹೋಗವ ನಾನು ಕುಂದ್ರಂತ ಸರ್. ಇನ್ನೇನಪ್ಪ ಲಾಟ್ ನಿಮ್ ತಾಮ್ನ ಹೆಸರಿಲ್ಲದವ ಲಾಟ್ ಯಾರು ಮೊದಲ ನಿಮ್ಮ ಅಪ್ಪ ಬಿಡೋದು ನಿಮ್ ತಾಮ್ನ ಹೆಸರಾಗ್ಯಾವ ಪ್ರಸಾದ ಕೊಡ್ರಿ. ನೀನು ಕಾನೂನು ಕೂಡ ಗೊತ್ತಾಡಪ್ಪ, ಸರ್ಕಾರ ಕೂಡ ಗೊತ್ತಾಡು, ನಿನಗೂ ಸಿಗ್ತಾವ. ಕುಂದ್ರ ಬರಪ್ಪ ನಿಂದಣ ವಾಲ್ದೇನದ ನಿಮ್ಗೆ 5 ಎಕರೆ ಹೊಲ ಬರ್ಬೇಕು. ಯಾರು ಕೊಡವಲ್ರ ಅಂತ ಕೊಡವಲ್ರ ಪ್ರಸಾದ ಕೊಡ್ರಿ. ದೇವ್ರ ಅಂತ ಕುಂದ್ರ ಮಾಡಪ್ಪ. ಯಾವ ದೇವರು ನಿನಗೆ ಇದನ್ನ ಮಾಡುದು? ಸರ್ಕಾರದ ಬೆನ್ನಿಗೆ ಬಿಡ್ರಿ, ನಿಮ್ಮನ್ನು ಉಳಿಸ್ಕೊಡ್ತಾರ. ಕುಂದ್ರ ನೀನು ಕೋಟಿಗೆ ಹೋಗ ಆಗತ್ತ ನಿಂದ 6 ಗುಂಟೆ ನೀವು ಕೊಟ್ಟದ್ದು 2 ಗುಂಟೆವು, ಅವ ಬರ್ಸೋದು 6 ಗುಂಟೆವು. ನೊಂದು ಮಾಡಿ 2 ಗುಂಟೆ ಕೊಟ್ಟೇವಿ. ಇದು ಎತ್ತು ತುಂಬಾನು ಬಡಿ ನೋಡ್ಕೊಂಡ ಏನ್ ಮಾಡಿದ್ರು ತೆಗಿಯುವಲ್ಲ, ಕೋರ್ಟಿಗೆ ಕಳ್ಸಾಕತ್ತಂದ್ರೆ ಇವ್ರು ಕೊಟ್ಟಿದ್ದು 2 ಗುಂಟೆ ಅಪ್ಪ. ಅದು 2 ಗುಂಟೆ ಅನ್ನೋದಾಗತ್ತೆ. ಅವರು 6 ಗುಂಟೆದಾಗ ಅವ್ರು ಬೆಳೆ ಮಾಡಕತ್ತಾರ. ನಿಂದ್ರಮ್ಮ ಪ್ರಸಾದ ಕೊಟ್ಟವ್ರಿಗೆ ಯಾರ ಕಡೆ ತಪ್ಪೈತಿ ಅವ್ರಿಗೆ ಶಿಕ್ಷೆ ಕೊಡಪ್ಪ ಅಂತ ಬೇಡ್ಕೊಂಡು ಯಾರ ಕಡೆ ಇರೋದು ತಪ್ಪತ್ತ ಶಿಕ್ಷೆ ಕೊಡಪ್ಪ ತೋರ್ಸ್ಕೊಳ್ಳಿ. ಯಾರ ಕಡೆ ತಪ್ಪೈತಿ ಯಾರ ಕಡೆ ತಪ್ಪತ್ತ ಅವ್ರ ಶಿಕ್ಷೆ ಕೊಡಪ್ಪ. ಅಷ್ಟೇ ನಾನು ಅಷ್ಟೇ ನಾನು ಬರೋಂಗ ಆಗಪ್ಪ ಅಂತ ಬರ್ಕೊಂಡು ನಡ್ರಿ ನಡ್ರಿ ಹೊರಕ್ಕೆ.
5 ಎಕರೆ 4 ಎಕರೆ 17% ಕೊಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಅದನ್ನ ಓಡಿಸಿದ್ದೀವಿ, ನಮ್ಗೆ ಕೊಡಬೇಕು. ಅವ್ರಿಗೆಲ್ಲ ಸೈನ್ ಮಾಡಿ ಅಗ್ರಿಮೆಂಟ್ ಮಾಡಿ ಅವ್ರ ಹೆಸರಲ್ಲಿ ಕೊಡ್ರಿ ಕೊಟ್ಟಿದ್ದೀನಿ. ಅಣ್ಣ ತಮ್ಮಂದ್ರೆ ಒಂದೇ ಮಾತಿಗೆ ಹೇಳ್ಬೇಕು, ಊರಾಗ ದೈವ ಕೂಡಿಸಪ್ಪ. ದೈವ ಹೆಂಗ್ ತಂಗ್ ಕೇಳ್ಕೊಂಡು ಹೋಗ್ರಿ ಸುಖ ಆಗುತ್ತೆ. ಕುಂದ್ರ ಕೂಡ್ಸಂದ್ ಸೂಟ್ ಮಾಡ್ಕೊ. ನಡಿ ನಡಿ ಹಚ್ಕೊ ಬಾರಮ್ಮ. ಏನ್ ಹೇಳು ಆಸ್ತಿ ಏನು ಆಸ್ತಿ ಏನು ಎಲ್ಲರಿಗೂ ಕೊಡ್ರಿ. ನೆನಪು ಮಾಡಿಕೊಂಡು ಹೇಳೋರು ಸರಿ 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 ಅಲ್ಲೇ ವಾಸಪ್ಪ. ಒಬ್ಬರಿಗೆ ಕನಸಿನಾಗ ಲಕ್ಷ್ಮಿನ ಬರಕತ್ತಾಳೆ ಫಲಾದಿ ನನಗಂತ ಕೇಳಕ್ ಬಂದಾರ ನೋಡ್ರಿ. ಒಬ್ಬರಿಗೆ ಕನಸಿನಾಗ ಅಲಾದಿ ಲಕ್ಷ್ಮಿ ಬರಕತ್ತ ಕೇಳಕ್ ಬಂದಾರ. ಯಾರ್ದು ಬರ್ರಿ ಕನಸಿನಾಗ ಲಕ್ಷ್ಮಿ ಬರಕತ್ತಲ್ಲ. ಕನಸಿನಾಗ ಅಲಾದಿ ನನಗೆ ಲಕ್ಷ್ಮಿ ಬರಕತ್ತಾಳೆ. ಬಾಣ ಬಾಣ್ ಬಿಡ ಬಾಣ. ಬಾರಪ್ಪ ಏನದು ಅಲಾಟ್ ನೋಡ್ದೇನು. ಕನಸು ಅಂಡ್ಯ ಬರ್ತಂತಪ್ಪ, ಒಂದು ಅಂಡ್ಯದಾಗ ಸುರಿದಾಗ ಆಗುತ್ತೆ. ಪ್ರಸಾದ ಕೊಡ್ರಿ. ಅವ್ರು ಪ್ರಸಾದ ಅಂತ್ರಿ ಅಮಾಸಿ ದಿವಸ ಬಾ. ಸರಿ ನಾಳೆ ಅಮಾವಾಸ್ಯೆ ಬಾ. ಒಂದು ನಿಂಬೆ ತಗೊಳ್ಳಿ. ಮುಗಿತಿಗೆ ಸರಿ ಸರ್ 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 ನನಗೊಂದು ರೋಗ ಬರಕತ್ತೈತಿಪ್ಪ, ಅದನ್ನ ತಕೊಂಡ್ಬಿಡು ಆರಾಮ್ ಮಾಡಂತ ಒಬ್ಬರು ಬಂದಾರ ಕೇಳ. ನೋಡ ನೋಡ್ರಿ, ನನಗೊಂದು ರೋಗ ಬರಕತ್ತೈತಿ ಅಂತ ತಗೊಂಡು ಆರಾಮ ಮಾಡಕ್ ಬಂದವ್ರು ಯಾರು ಬರ್ರಿ. ನನಗೊಂದು ರೋಗ ಬರಕತ್ತೈತಿ. ಏ ಗನ್ಮಕ್ಕ ಕೊಂದ್ರ ಅವ್ರನ್ನ ಆರಾಮಿಲ್ಲ. ಧ್ವನಿಯ ಗಂಟ್ಲೆ ಅದು ಧ್ವನಿ ಒಟ್ಟು ಆರಾಮಿಲ್ಲ. ಏನ್ ಹೇಳ ನಾನು ಆರಾಮ ಮಾಡಕ್ ಬಂತೀನಿ. ಆರಾಮ ಮಾಡಿ ನಾಳೆ ಅಮಾವಾಸ್ಯೆ ಬಂದು ಹೋಗಮ್ಮ. ಸರಿ ನೀವು ಕಮ್ ಮಾಡ್ತೀವಿ. ಶುಗರ್ಗೇನು ಹೆಸರಿಟ್ಟಿದ್ರೆ ಅದು ಸಾವಿರ ಮಟ್ಟ ಬೆಳೆಯಲಿಲ್ಲ. ಶುಗರ್ಗೇನು ಹೇಳಿದಾಗ ಗೊತ್ತು. ಶುಗರ್ ಏನು ಸಹಿರ್ತದೆ. ಶುಗರ್ಗೇನು ಹೆಸರಿಟ್ಟು ಸಾವಿರ ಮಟ್ಟ ನಿನ್ನ ಕೊಡಕ್ಕೆ ಕಟ್ಟಿದ ಔಷಧ ನಮ್ಮ ಕಣ್ಣ ಬೆಳಕು ಏನ್ ಹೇಳ ಅವಾಗ ರೋಗನ ಯಾವ್ದಂತ ಕೇಳಿ ಅಲ್ಲಿ ನೀ ಯಾಕೆ ಬಂದ ಹೇಳ. ಏನು ಧೈರ್ಯ ಇಲ್ಲ ಕುಂದ್ರ ಅಂತ ಹೇಳಿ ಅವ್ರನ್ನೆಲ್ಲ ಪ್ರಸಾದ ಕೊಡ್ರಿ ಕುಂದ್ರ. ಸರಿ ಸರಿ ಬರಕ್ ಸರಿ ಗರ್ಭ ಕೃಷ್ಣ ಸರ್ ಅವ್ರನ್ನ
ಮತ್ತೆ ಬಾಗಲ ಗಂಧ ಹಿಡ್ಕೊಂಡು ನಿಂತ್ಕೊಳ್ಳೋಣ ಒತ್ಬೇಡ್ರಿ ನಾಲ್ಕೇಸ್ರಿ ಯಾರಿಗೆ ಗೊತ್ತಾಗಲಾರ್ದಂಥ ಜಾಗದಾಗ ಬೆಳಕು ರೋಗ ಐತಿ, ಅದು ಆಕಿಗೆ ಮಾನಸಿಕ ಆಗೈತಿ. ಆಕೆ ಬಂದ್ರೆ ಕೊಡ್ರಿ ನಿಂಬೆ, ಅದು ಒಂದು ರೋಗ ಆಕಿಗೆ ಚರ್ಮ ರೋಗ, ಅದು ಒಂದು ಚರ್ಮ ರೋಗ ಐತಿ. ಹೆಣ್ಮಕ್ಳೊಳಗನ ಯಾರಿಗೆ ಗೊತ್ತಾಗಲಾರ್ದಂಥ ಜಾಗದಾಗ ಅದು ಒಂದು ಐತಿ. ಹೋಗೋರು ದಾರಿ ಬಿಡ್ರಿ. ಕಲ್ಯಾಣದ ಆಸೆ ಇಟ್ಕೊಂಬಂದ್ ಮಕ್ಕಳು ಕರಿ ಕಲ್ಯಾಣ ಆಸೆಲ್ಲ ಒಬ್ರು ತಾಳಿಗಿಡ್ರಿ, ಉತ್ತರಕ್ಕೆ ಸರಿಸ್ರಿ. ಬರ್ರಿ ಒಳಗೆ ಬರ್ರಿ, 2 ಸಾಲ ಬರ್ರಿ. ಕಡೆ ಬರೋಣ. ಅಧಿಕಾರ ಕೊಟ್ಟು ಮಕ್ಕಳು ಎಲ್ಲರೂ ಸಣ್ಣದಾಗಲಿ ದೊಡ್ಡದಾಗಲಿ ಇದ್ರಾಗ ನೌಕರಿ ಗಂಟ ನಮ್ಮ ಭಾಗ್ಯ 5 ಗಂಟೆಗೆ ಐತಿ. ಹೆಸರು ಹೇಳೋದೆಲ್ಲ ಕೈ ಮಾಡಿ ತೋರಿಸೋದು. ಸಣ್ಣದಾಗಲಿ ದೊಡ್ಡದಾಗಲಿ ನೌಕರಿ ಗಂಟ ನಮ್ಮ ಭಾಗ್ಯ 5 ಗಂಟೆಗೆ ಉಳಿಕೆದವರಿಗೆ ಪಾಲಿಗೆ ಬಂದ ಪಂಚಾಮೃತ ಅಂತ ಸ್ವೀಕಾರ ಮಾಡೋದು ಸರಿ ಕಲ್ಯಾಣ ಆಗಕ್ಕೆ 3 ತಿಂಗಳಾಗ ಏನ್ ಗದ್ದಲ ಮಾಡ್ತೀರಿ ಹೊರಗೆ ನೀವು? ಮಕ್ಕಳು ಸಲುವಾಗಿ ಬಂದವ್ರ ರಮೇಶ್ ಹೊರಗೆ ಗದ್ದಲ ಮಾಡಿಸ್ಬೇಡ್ರು. ಜೋಡಿ ನಿಂದ್ರಿ ಏನೋರ
ಗಂಡನ ದೇವ್ರು ಅನ್ನುವಂಥ ಧರ್ಮ ಕಾಯ್ಕೋಬೇಕು. ಇವತ್ತರಿಂದ ಔಷಧ, ಗುಳಿಗೆ, ಎಣ್ಣೆ, ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಡಬೇಕು. ನನ್ನ ಪರೀಕ್ಷೆದೊಳಗೆ ಪಾಸ್ ಆಗಬೇಕು. ಅವ್ರಿಗೆ ಇದೆ ನೆನಪು ಮುಗಿಸೋಂಗಿಲ್ಲ ಅವನ್ನ ಕುಂತಾಗ ಅಜ್ಜರ್ ಏನ್ ಹೇಳ್ತಾರೆ ಕೇಳ್ಕೊಂಬರ್ರಿ. ಏ ದಾರಿ ಬಿಡು ಒಬ್ಬರಿಗೆ ಒಂದು ಅಂತರ ಹೋಗೋಣ. ಕುಂತ ಈಗ ಹೆಂಗ್ ತರ್ಕೊಂಡು ಹೇಳ್ತಾರ ಕುಂತಾಗ ಆಪ್ ಹೇಳ್ತಾರ ಕೇಳ್ಕೊಂಡ್ರಿ ನಡಿ ಬರಕ. ಕುಂತಾಗ ಅಜ್ಜಾರು ಏನ್ ಹೆಂಗ್ ಹೇಳ್ತ ಕೇಳ್ಕೊಂಡ್ರು. ಗೌರಮ್ಮದೆ ಮತ್ತೆ ಗಡ್ಬಡ್ ಮಾಡಿ ನೆನಪು ನೆಲ ಕಾಡ್ತಾನಮ್ಮ ಇಲ್ಲ ಇಬ್ಬರು ಹಿಡ್ಕೊರಿ. ಹ್ಯಾಂಗ್ ತರಕೊಂಡ್ ಕುಂತಾಗ ಹೇಳ್ತಾರ ಅದು ಕೇಳ್ಕೊಂಡ್ರ ಅಂತರ ಬೋಧಿ ಕೂಡ ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಕೊಂಡು ಯಾರು ದುಡ್ಕೊಂತಾರ ಅವ್ರಿಗೆ ಹೇಳಿದ್ರು ಅದೀನಿ, ಹೇಳ್ದೆ ಇದ್ರು ಅದೀನಿ. ಆ ಬೋಧಿ ನಂಬಿಕೊಂಡು ಹೋಗ್ಬೇಕು. ಅವ್ರ ಕನಸಿನಾಗರ ಹೋಗಿ ಭೇಟಿಯಾಗಿ ಅವರ ಆಸೆ ನಡೆಸ್ಕೊಡ್ತಾನೆ. ಮೊದಲು ಆ ಬೋಧಿ ನಂಬಬೇಕು. ಆದ್ರೆ ಕೂಡ ಭಕ್ತಿ, ವಿಶ್ವಾಸ ಇಟ್ಕೊಂಡು ದುಡ್ಕೋಬೇಕು. ನಂಬಿದವ್ರನ್ನ ಮಾತ್ರ ಕೈ ಬಿಡುದಿಲ್ಲ. ಒಂದು ಆಸ್ತಿ ಹಿಡ್ಕೋಬೇಕನ್ನೋ ಆಸೆಗೊಬ್ಬರು ಕೇಳಕ್ ಬಂದ್ರೆ ಕರೀರಿ. ಆಸ್ತಿ ಹಿಡಿಬೇಕಂದ್ರೆ ಕೇಳಕ್ ಬಂದ್ರೆ ಒಬ್ಬವ ಆಸ್ತಿ ಹಿಡಿಬೇಕು ಅಂತ ಕೇಳಕ್ ಬಂದ್ರೆ ನೋಡಿ ಯಾರ್ದೀನಿ ನೀವು ನಮಾಸ್ ಮಾಡಿ ಹಿಡ. ಒಳ್ಳೇದಾಗ ಸರಿ. ಹಾ ನಿಮ್ದು ಡಾಕ್ಟರ್ ತಗೋ. ಇದು ಅಮಾಶೆ ಮಾಡಿ ತಗೊಳಪ್ಪ. ನಿನಗೂ ಆಶೀರ್ವಾದ ಕೊಡು. ಪ್ರಸಾದ ಹಚ್ಬಿಡ್ರಿ. ನೋಡಿ ಸರಿ ಬರ. ಆಸ್ತಿ ತಗೋಬೇಕು. ಈ ಆಸ್ತಿ ಅಂದ್ರೆ ಮನಿ ಜಾಗ ಹಿರಿಯರ ಮಾತು ಕೇಳಿ ತಗೋರಪ್ಪ. ಅವ್ರು ತಗೊಂಡ್ರೆ ತಗೊಂಡ್ ಬೇಡಂದ್ರೆ ಬೇಡ. ಅಷ್ಟು ಮಾಡಿ. ಸರಿ ಸರಿ ಹೋಗ. ಒಂದ್ ಎಕರೆ ಹೊಲ ನೀವು ಕೊಟ್ಟಿ ಅವ್ರು ಕರೆದು ನೋಡ್ಕೊಂಡು ಹೋದ್ರ ಕೊಡ್ರಿ. ನಾಳೆ ಬಸವ ಜಯಂತಿ ಹೋಗೋ ಮಾಡಿ ಒಂದು ತಾಳ್ಕೊರಪ್ಪ. ಅವ್ರಿಗೇನು ಅದಕ್ಕೆ ದಾರಿ ಮಾಡಿಕೊಡ್ಲಿಲ್ಲ ಅಂದ್ರೆ ಕುಂಟೆ ಹಾಕಿ ನಾ ಇರ್ತೀನಿ ಅಂತ ಮಗಂದೆಲ್ಲ ಹೇಳ್ರಿ. ಮದುವೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಕೂಡ ಮದುವೆಗೆ ಜಮೀನು ಬರೆದು ಕೊಟ್ರಿ. ಹೆಂಗ್ ಬರೆದು ಕೊಟ್ರಿ? ರಿಜಿಸ್ಟರ್ ಮಾಡ್ಕೊಟ್ಟಿದ್ರಿ. ಅಮೌಂಟ್ ಕೂಡ ರಿಜಿಸ್ಟರ್ ಮಾಡಿಕೊಟ್ಟೆ. ಅವ್ರದ್ದು ಅಮೌಂಟ್ ಕೊಟ್ಟಿಲ್ಲ. ರೊಕ್ಕ ತೋಲಾರ ರಿಜಿಸ್ಟರ್ ಮಾಡಿಕೊಟ್ಟೆ. ಪ್ರಸಾದ ಕೊಡ್ರಿ. ಬೇಡ್ಕೊಂಡು ಹೋಗೋದು ದುಡ್ಡು ಬರಲಿಪ್ಪ ಬಂದು ಸಕ್ರಿ ಅಂತ ಬೇಡ್ಕೊಂಡು ಬೇಡ್ಕೊಂಡು ತಗೋಬೇಕು. ಪ್ರಸಾದ ಕೊಡ್ರಿ. ಅಮಾಶೆ ಮಾಡಿ ತಗೊಳಪ್ಪ. ಸುಖ ಆಗಿರ್ಬೇಕಲ್ಲ. ಲೋನ್ ಕೊಡ್ತೀವಿ.
ಸಾಲ ಹೆಚ್ಚಾಗಿ ಸಾಯಬೇಕಂತ ಹೇಳಿ ಒಬ್ಬ ನಿರ್ಧಾರ ಮಾಡ್ಕೊಂಡ್ ಬಂದ. ನೋಡ್ರಿ, ಸಾಲ ಹೆಚ್ಚಾಗಿ ಸಾಯಬೇಕಂತ ನಿರ್ಧಾರ ಮಾಡ್ಕೊಂಡ್ ಬಂದವ. ಮತ್ತೆ ಯಾರು ಅವರಲ್ಲಿ ಕೊಟ್ಬಿಟ್ಟು ನಿಮ್ಗೆ ನಿರ್ಧಾರ ಏನ್ ಮಾಡಿಯಪ್ಪ, ಅದನ್ನ ತಪ್ಸಕ್ ನನಗೂ ಆಗುದಿಲ್ಲ. ಕೊಡ್ರಿ, ಏನು ನಿರ್ಧಾರ ಮಾಡಿ ಅದನ್ನ ತಪ್ಸಕ್ ಆಗುದಿಲ್ಲ. ಮನೆ ಕಟ್ಟಿಸಿ ಅವ್ನು ಸಾಲ ಮಾಡೋಣ. ಸಾಯಬೇಕಂತ ನಿರ್ಧಾರ ಮಾಡೋಣಂದಾಗ ಅದಕ್ಕೆ ದಾರಿ ಹುಡುಗನೇ ಇರ್ಕೊಂಡು ಅಲ್ಲಿ ಇಲ್ಲಿ ಬಾಂಧ ಪರಿಹಾರ ಆಗುತ್ತೆ ಅವ ನಿರ್ಧಾರ ಮಾಡ್ಯಾನವ. ಪರಿಹಾರ ಆಗುತ್ತೆ ಬಂದವ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ವಿಶೇಷವಾಗಿ ಏನಪ್ಪಾ ಅಂದರೆ ಇವತ್ತು ಹೆಬ್ಬಳ್ಳಿ ಅಜ್ಜನವರ ಆಶೀರ್ವಾದದಿಂದ ಇವರ ಕಷ್ಟಗಳು ಪರಿಹಾರ ಆದ ಕಾರಣ ಇವರು ಇವತ್ತು ಮಹಾಪ್ರಸಾದವನ್ನು ಮಾಡಿಸ್ತಿದ್ದಾರೆ. ಇವ್ರಿಗೂ ಕೂಡ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡಿದೆ ಅಂತ. ಅಮ್ಮ ನಮಸ್ತೆ. ಅಮ್ಮ, ಇಲ್ಲಿ ಬರಾಕತ್ ನೀವು ಎಷ್ಟು ವರ್ಷ ಆಯ್ತು? ನಾವು 25 ವರ್ಷ ಆಯ್ತು ರೀ. 25 ವರ್ಷ. ಈ 25 ವರ್ಷದಲ್ಲಿ ಅಜ್ಜಾರು ನಿಮ್ಮ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡಿದ್ರು? ಮಾಡ್ಯಾರ್ರಿ, ನಮಗೆ ಮಾಡ್ಯಾರ. ಮೊಮ್ಮಕ್ಕಳಿಗೆ ನಮಗೆ 2 ಮೊಮ್ಮಕ್ಕಳು ಹುಟ್ಟಾವ, ಇಲ್ಲೇ ಬರೋಣ, ನಮಗೂ ಚಲೋ ಆಗ್ಯದ. ಬೇರೆ ಯಾವ ರೀತಿ ಕಷ್ಟಗಳಿದ್ದಮ್ಮ ನಿಮ್ಗೆ? ನಮ್ಮದು ಆ ಕಡೆ ಬಿಜಾಪುರದಾಗೆ ಕಷ್ಟ ಇತ್ತು ರೀ. ಹಿಂಗೆ ಬಂದು ಇಲ್ಲೇ ಹಿಂಗೆ ತಿರುಗಾಡಿ ಅಲ್ಲಕ್ಕ ನನ್ನ ಮಕ್ಕಳು 3 ಮಂದಿ ಮೊದಲು ಒಬ್ರು ಮಾಡಿದ್ರು ಕಂದ್ರಿ, ಈಗ ಒಬ್ರು ಮಾಡ್ಲಕತ್ಯಾರ. ಮತ್ತು ಮೊಮ್ಮಗ ಒಂದು ಚಲೋ ಆಗ್ಯಾಳ್ರಿ. ಮೊಮ್ಮಗನಿಗೆ ಮೈ ಅಂತ ಹೇಳ್ತಿತ್ತು, ಅಜ್ಜನ ಬಳಿ ಬಂದು ಚಲೋ ಆಗಿ. ಇಲ್ಲಿ ಬರಕ್ ನಿಮಗೆ ಪ್ರೇರಣೆ ಯಾರಮ್ಮ? ಇಲ್ಲಿ ಯಾರು ಹೇಳಿದ್ರಿ ನಿಮಗೆ ಹಿಂಗೆ ಅಜ್ಜಾರ ದೇವರ ಹೇಳ್ತಾರ? ನಾವೇ ನೋಡಿವ್ರಿ, ನಮ್ಮ ತಂಗಿ ಗಂಡ ಸರಿ ಬಿಡಿಸ್ಲಕ್ಕ ಕರ್ಕೊಂಡು ಬಂದಿದ್ರು. ನಮ್ಮ ತಂಗಿಲಿದ್ದೆ ನಮಗೆ ಪರಿಚಯ. ಅವರು ನಿಮಗೆ ಇಲ್ಲಿ ಹೇಳಿದ್ರೆ ಅಜ್ಜಾರ ಹಿಂಗೆ ಹಿಂಗ ಕುಡಿಯೋದು ಬಿಡಿಸ್ತಾರ, ಅಜ್ಜ ಚಲೋ ಅದಾರ ನನಗೆ ಕರ್ಕೊಂಡು ಬಂದಿದ್ಲು. ನಮ್ಮ ತಂಗಿಲಿದ್ದೆ ನಮಗೆ ಪರಿಚಯ. ಈಗ ಅಜ್ಜಾರ ಹತ್ರ ಬರ್ಬೇಕಾದ್ರೆ ನೀವು ಏನು ತಗೊಂಡ್ ಬರ್ತೀರಮ್ಮ ಇಲ್ಲಿ? ಏನಾರ ಮಾಡೋದಿದ್ರೆ ಅಕ್ಕಿ ತರ್ತೀವಿ, ಬ್ಯಾಳಿ ತರ್ತೀವಿ, ಊಟ ಹಾಕದ ನಮ್ಮಮ್ಮ. ನೀವಾಗೆ ತರ್ತೀರಾ? ನೀವಾಗೆ ತರ್ತೀರ? ಅಜ್ಜಾರ ತಗೊಂಬರ್ತಾರೆ? ನಾವು ನಮಸ್ಕಾರ ಮಾಡ್ತೀವಪ್ಪ. ನಾವು ಊಟ ಹಾಕ್ತೀವಿ ಅಂತ ನಮಸ್ಕಾರ ಮಾಡಿದ್ರೆ ನಮ್ಮ ಅಮ್ಮಗ ಹಾಕ್ಲಕತ್ತೆ ಅಂತ ತಿಂಗಳಿಗೊಮ್ಮೆ, ಅಮಾಸಿಗೊಮ್ಮೆ ಪರ್ಸದ ಹಾಕ್ಲಕತ್ತೆ. ನಮ್ಮ ಜನ ಅಮಾಸಿಗೊಮ್ಮೆ ನೀವು ಪ್ರಸಾದ ಮಾಡ್ಲಕತ್ತೆ. ಒಟ್ಟಿನಲ್ಲಿ ಅಜ್ಜಾರಿಂದ ನಿಮ್ಗೆ ಎಲ್ಲಾ ಕಷ್ಟಗಳು ಪರಿಹಾರ ಆಗಿದೆ? ಆಗ್ಯದಪ್ಪ, ಆಗ್ಯದ. ನೀವು ಬೇರೆದವ್ರಿಗೆ ಹೇಳಿದ್ರಮ್ಮ ಹಿಂಗ? ಹೇಳಿ ರಗುಡಿ ಹೇಳಿ ಬಂದವ್ರು ಬಂದಾರ. ನಮ್ಮದು ಶೇಪ್ ಒಳಗ ಒಂದು 30 ಮಂದಿ ಬಂದಾರ. ಹೈದರಾಬಾದ್ನಾಗ ದುಡ್ಕೊಳಕ್ ಹೋಗ್ತಾರ, ಅಲ್ಲಿಯವರು ಬಂದಾರ. ಇಲ್ಲಿ ಇದು ಗಬ್ಬೂರ ರಾಯಚೂರು ಬಲ್ಲಿ ಅವರು ಬಂದಾರ. ಮತ್ತು ನಾವು ಬಂದೀವಿ. ನಮ್ಮಲ್ಲಿದ್ದು ಒಂದು 30 ಮಂದಿ ಬರ್ಲಕತ್ತಾರ ನಮ್ಮ ಗ್ಯಾಂಗಿನೊಳಗೆ. ಥ್ಯಾಂಕ್ ಯು ಅಮ್ಮ. ಚಲೋ ಆಗ್ಯದಪ್ಪ, ಚಲೋ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.